ಪ್ರಶ್ನೆ ನಟರಾಜ್ ಗೌಡ್ರಿಗೆ, ಸಿಂಪಲ್ ಪ್ರಶ್ನೆ. ಆಯ್ತು, ರೈತರು ಮನೆ ಮಕ್ಕಳಿಗೆ ನೀವು ಉದ್ಯೋಗ ಕೊಡ್ತೀನಿ ಅಂತ ಕೂಡ ಭರವಸೆ ಪಟ್ಟಿಲ್ ಕೊಟ್ಟಿದ್ದೀರಾ. 30 ವರ್ಷದವ್ರು ಇದ್ದಾರೆ, 40 ವರ್ಷದವ್ರು ಇದ್ದಾರೆ, 50 ವರ್ಷದವ್ರು ಇದ್ದಾರೆ. ಓದು ಅನ್ನೋದು ಗೊತ್ತೇ ಇಲ್ದಿರೋ, ಅಂದ್ರೆ ವಿದ್ಯಾಭ್ಯಾಸವೇ ಇಲ್ಲದೆ ಇರೋ ರೈತರ ಮಕ್ಕಳು ಕೂಡ ಇದ್ದಾರೆ. ಅವ್ರು ಏನ್ ಮಾಡ್ಬೇಕು ಸರ್? ಏನ್ ಕೆಲಸ ಕೊಡ್ತೀರಿ ಅವ್ರಿಗೆ? AI ಬಂದೆ ಸರ್, AI ಇಕೋಸಿಸ್ಟಮ್ ಅಲ್ಲಿ ಕಸ ಗುಡಿಸೋ ಕೆಲಸ ಕೊಡ್ತೀರಾ? 2 ಪಾಯಿಂಟ್ ಮೇಡಮ್, 2 ಪಾಯಿಂಟ್ ಹೇಳ್ತೀನಿ. ನಂಬರ್ 1 ಏನ್ ಗೊತ್ತಾ, ಈಗ ಅಲ್ಲೊಬ್ಬ ರೈತರು ಕೂಡ ಹೇಳಿದ್ರು 2 ಪಂಚಾಯತ್ 80% ರೈತರು ಆಲ್ರೆಡಿ ಒಪ್ಪಿಗೆ ಕೊಟ್ಟಿದ್ದಾರೆ. ನಿಮ್ಮ ಮಾತು ಸತ್ಯ ಅಲ್ಲ ಅಂತ ಹೇಳಲ್ಲ, ಪ್ರಚೋದನೆಗೊಳಗಾಗಿದ್ದೀರಿ, ನೀವು ತಮ್ಮ ಮಾಹಿತಿಗೊಳಗಾಗಿದ್ದೀರಿ. ಜೆಡಿಎಸ್ ತನ್ನ ಪ್ರಯತ್ನ ಮಾಡ್ತಾರೆ ಅಷ್ಟೇ. ನೀವು ಉದ್ಯೋಗ ಒಬ್ರು ಮಾತಾಡೋಣ. ನಟರಾಜ್ ಗೌಡ್ರೆ, ನೀವು ಪದೇ ಪದೇ ಪ್ರಚೋದನೆ ಇಲ್ಲ, ಇದೊಂದು ಮಾತು ಕೇಳಿಸ್ಕೊಂಡ್ಬಿಡಿ, ಅವ್ರ ಉತ್ತರ ಕೇಳಿಸ್ಕೊಳ್ಳೋಣ ನಾವು ಅವ್ರ ಮಾತನ್ನ. ನಟರಾಜ್ ಗೌಡ್ರೆ, ನೀವು ಪದೇ ಪದೇ ಪ್ರಚೋದನೆ ಅಂತ ಇರೋದು ರೈತರನ್ನ ಕೆಣಕತ್ತೆ. ರೈತರ ಭಾವನೆಗೆ ಧಕ್ಕೆ ಆಗದೆ ಇರೋ ರೀತಿಯಲ್ಲಿ ಉತ್ತರ ಕೊಡಿ. ನಂಬರ್ 1, 80% ರೈತರು ಒಪ್ಕೊಂಡಿದ್ದಾರೆ ಅಂತ ನಮಗೆ ರೈತರು ಹೇಳಿದ್ದಾರೆ, ಆಮೇಲೆ ಅಧಿಕಾರಿಗಳು ಹೇಳಿದ್ದಾರೆ. ನಂಬರ್ 2 ತಾವು ಉದ್ಯೋಗ ಭದ್ರತೆ ಬಗ್ಗೆ ಕೇಳಿದ್ರಿ. 30 ವರ್ಷದವರು, 40 ವರ್ಷದವರು, 50 ವರ್ಷದವರು ಉದ್ಯೋಗ ಭದ್ರತೆ ಬಗ್ಗೆ ತಾವು ಕೇಳಿದ್ರಿ. ಉದ್ಯೋಗ ಭದ್ರತೆ ತಾವು ಕೇಳಿದ್ರಿ. ನೋಡಿ, ಯಾರ್ಯಾರು ಜಮೀನು ಕಳ್ಕೊತಾರ ಆ ರೈತರಿಗೆ, ಅವ್ರ ಕುಟುಂಬದ ಯಾವ ಯುವಕ ಇರ್ತಾನೆ ಅಥವಾ 30ರಿಂದ 50-40 ವರ್ಷದೊಳಗೆ ಇರ್ತಾನೆ, ಅವ್ರಿಗೆ ಉದ್ಯೋಗವನ್ನ ಸರ್ಕಾರ ಕೊಡುತ್ತೆ. ಇದು ಸ್ಪಷ್ಟವಾಗಿ ಈಗ ನಾನು ಇಲ್ಲಿ ಇದೇ ಉದ್ಯೋಗ ಅದೇ ಉದ್ಯೋಗ ಅಂತ ಹೇಳಿ ಸಾಧ್ಯ ಆಗಲ್ಲ. ಆದ್ರೆ ಆ ರೈತರಿಗೆ ಉದ್ಯೋಗವನ್ನ ಕೊಡ್ತಾರೆ, ಸ್ಪಷ್ಟವಾಗಿ ಹೇಳ್ತೀನಿ. ಅದು ಅವರ ಕೌಶಲ್ಯಕ್ಕೆ, ವಿದ್ಯಾಭ್ಯಾಸಕ್ಕೆ, ಅವ್ರ ಕ್ಷಮತೆಗೆ ತಕ್ಕಂತೆ ಉದ್ಯೋಗಗಳನ್ನ ಕೊಡ್ತಾರೆ. ಸರ್ಕಾರ ತೀರ್ಮಾನ ಮಾಡುತ್ತೆ. ಕೇಳಿ, ಅದನ್ನ ನೀವು ಅಧಿಕಾರಿಗಳು ಕೇಳಬಹುದು. ಎರಡನೇ ವಿಷಯ, ಜೆಡಿಎಸ್ ಇವತ್ತು ಅಲ್ಲಿ ರಾಜಕೀಯ ಅಸ್ತಿತ್ವ ತಗೊಳ್ಳೋಕೆ ರೈತರ ದುರ್ಬಳಕೆ ಮಾಡ್ಕೊಳ್ಳೋದು ನಾನು ಖಂಡಿಸ್ತೀನಿ. ರೈತರ ವಿರೋಧಿಯಾಗಿರ್ತಕ್ಕಂಥ ಕುಮಾರಸ್ವಾಮಿ ರೈತ ಕೇಳಿ, ರೈತ ಅಲ್ಲ ಕುಮಾರಸ್ವಾಮಿ, ರೈತ ಅಲ್ಲ. ಚುನಾವಣೆಯಲ್ಲಿ ಖಂಡಿಸ್ತೀನಿ. ರೈತರ ವಿಚಾರದಲ್ಲಿ ಇಬ್ರದು ವಾಯ್ಸ್ ಮ್ಯೂಟ್. ಸರಿ, ಇಬ್ರದು ವಾಯ್ಸ್ ಮ್ಯೂಟ್ ಮಾಡಿ. ಅಶ್ವಿನ್ ಅವರು ನಟರಾಜ್ ಗೌಡ್ರೆ ವಾಯ್ಸ್ ಹೋಗ್ತಾ ಇಲ್ಲ. ಇಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ರೈತರ ವಿಚಾರದಲ್ಲಿ ಅಶ್ವಿನ್ ಅವರೇ, ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ. ನಿಮ್ದು ಯಾರ್ದು ವಾಯ್ಸ್ ಹೋಗ್ತಿಲ್ಲ. ಶಾಂಭವಿ ಅವ್ರದ್ದು ವಾಯ್ಸ್ ಆನ್ ಏರ್ ಇರಲಿ. ಶಾಂಭವಿ ಮೇಡಮ್ ಮಾತ್ರ ವಾಯ್ಸ್ ಆನ್ ಏರ್ ಇರಲಿ. ಶಾಂಭವಿ ಮೇಡಮ್ ಮನೆಯ ಮಕ್ಕಳಿಗೆ ನಾವು ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಡ್ತಿದ್ದಾರೆ. ನಾನು ಅವ್ರಿಗೆ ಪ್ರಶ್ನೆ ಕೇಳಿದೆ, ಅವ್ರು ಉತ್ತರ ಹೇಳಲಿಲ್ಲ. 30 ವರ್ಷ 40 ವರ್ಷ ನಾವು ಬೇರೆ ಕೃಷಿ ಬಿಟ್ಟು ಸರ್. ಶಾಂಭವಿ ನೀವು ಯಾವಾಗಾದ್ರಿ ಸರ್? ನೀವು ಶಾಂಭವಿ ಯಾವಾಗಾದ್ರಿ? ಶಾಂಭವಿ ಅವ್ರದ್ದು ವಾಯ್ಸ್ ಮಾತ್ರ. ಕೃಷಿ ಬಿಟ್ಟು ಬೇರೆ ಯಾವುದೇ ರೀತಿಯ ಕೌಶಲ್ಯ ಇಲ್ಲದ ರೈತರ ಮನೆ ಮಕ್ಕಳಿಗೆ ಏನ್ ಉದ್ಯೋಗ ಕೊಡ್ತಾರೆ? ಏನ್ ಉದ್ಯೋಗ ಬಯಸ್ತಿದ್ದೀರಿ? ಶಾಂಭವಿ ಮೇಡಮ್ ಉತ್ತರ ಕೊಡ್ಲಿ. ನಿಮ್ದು ವಾಯ್ಸ್ ಇದೆ ಮೇಡಮ್, ಆನ್ ಏರು, ನೀವು ಮಾತನಾಡಿ. ಸರಿ, ನೀವು ಹೇಳಿದ್ರಿ ಯಾವಾಗ್ಲೂ ಫಸ್ಟ್ ಕ್ವಶನ್ 80% ಅಂತೀರಾ. 8 ಹೀಗ್ ಬರೆದ್ರು 8, ಉಲ್ಟಾ ಹಿಂಗ್ ತಿರುಗಿಸ್ ಬರ್ದ್ರು 8ನೇ. ಯಾವಾಗ್ಲೂ 80% ಅಂತಾರಲ್ವಾ, ದಾಖಲೆ ತೋರಿಸಿದಾರ? ಯಾಕೆ ಯಾವಾಗ್ಲೂ ಸುಳ್ಳು ಹೇಳ್ತೀರಾ? ಮೋಸ ಮಾಡಬೇಡಿ ಪ್ಲೀಸ್. ಆತ್ಮಸಾಕ್ಷಿ, ನಾನು ಹೇಳ್ದೆ ಆತ್ಮಸಾಕ್ಷಿ ವಿರುದ್ಧ ನೀವು ಡಿಬೇಟಿಗೆ ಬರೋಕ್ ಮುಂಚೆ ನಿಮ್ಮ ಅಧಿಕಾರಿಗಳ ಹತ್ರ ಪತ್ರ